ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಸುದ್ದಿಗೋಷ್ಠಿ. ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುತ್ತಿದೆ. ಸಾಧನೆಯ ಸಮಾವೇಶದಲ್ಲಿ ಹಳೆ ವಿಡಿಯೋ ತರ ಹೇಳಿದ್ದನ್ನ ಹೇಳಿದ್ರು. ಕೇಂದ್ರ ಸರ್ಕಾರ ಅನುದಾನ ನೀಡಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಸಿಎಂ ಭಾಷಣ ಸುಳ್ಳಿನಿಂದ ಕೂಡಿತ್ತು. ಸಿದ್ದರಾಮಯ್ಯ ಅವರದ್ದು ಬರೀ ಗಾನ ಬಜಾನ ಕೆಲಸ. ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ನಿಂತು ಹೋಗಿದೆ. 2 ವರ್ಷದಿಂದ ಶಾಸಕರಿಗೆ ಅನುದಾನ ಬಂದಿಲ್ಲ. ಬೆಲೆ ಏರಿಕೆ, ಮಳೆ ಹಾನಿಯಿಂದ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರ ಕೋಮಾ ಸ್ಥಿತಿಗೆ ತಲುಪಿದೆ. ಕೇವಲ ಗ್ಯಾರಂಟಿ ಹೆಸರು ಹೇಳಿಕೊಂಡು ಓಡಾಡ್ತಾರೆ. ಅತಿವೃಷ್ಟಿ ಹಾನಿ ಸ್ಥಳಗಳಿಗೆ ಯಾವುದೇ ಸಚಿವರು ಭೇಟಿ ನೀಡುತ್ತಿಲ್ಲ. ವಸೂಲಿ ಮಾಡುವುದರಲ್ಲಿ ಕಾಂಗ್ರೆಸ್ ನಿಪುಣತೆ ಪಡೆದಿದೆ. ಡೈವರ್ಟ್ ಮಾಡಿದ್ರೆ ಅಂತ ಇವತ್ತು ಪರಿಶಿಷ್ಟ ಪಂಗಡಗಳ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಇಲ್ಲ, ಪ್ರೋತ್ಸಾಹನ ಇಲ್ಲ, ಬೋರ್ಡ್ ತಂದ ಯೋಜನೆ ಇಲ್ಲ, ಇವತ್ತು ಗಂಗಾ ಕಲ್ಯಾಣ ಬೋರ್ವೆಲ್ಗಳಿಲ್ಲ, ಇವತ್ತು ಮಹೇಶ್ ಹೆಂಗನ ಪರಿಸ್ಥಿತಿಗಳು. ನಾವಿದ್ದಂತ ಟೈಮಲ್ಲಿ ಒಬ್ಬ ವಿಧಾನಸಭಾ ಕ್ಷೇತ್ರ 30 ಬೋರ್ಗಳು ಕೊಡ್ತಿದ್ವಿ. ಇವತ್ತು 2 ಬೋರ್ಗಳು. ನಮ್ಮ ನಾಚಿಕೆಯ ಸಂಗತಿ. ಮಕ್ಕಳೆಲ್ಲರೂ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂದ್ರಿಗಿನ ಪ್ರೋತ್ಸಾಹನ ಸಿಗ್ತಾ ಇಲ್ಲ. ಇವತ್ತು ನಾಚಿಕೆಯ ಸಂಗತಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ, ಯೋಗ್ಯತೆಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಹೇಳ್ತಾ ಇದ್ರ. ಮಕ್ಕಳಿಗೆ ಸರಿಯಾದಂತ ಊಟ ಕೊಡ್ತಾ ಇಲ್ಲ, ಪಠ್ಯ ಪುಸ್ತಕ ಕೊಡ್ತಾ ಇಲ್ಲ, ಬೂಟು ಸಾಕ್ಸ್ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಅವ್ರ ನಾಯಕರಾದಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರ, ನಾವು ಕೇಳಬೇಕು ಅಂತವ್ರು ಹೇಳ್ಕೊಂಡು. ಇವತ್ತು ನಾವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವ್ರಿಗೆ ಹೇಳ್ತಾ ಇದ್ರು. ಏನ್ ಹೇಳ್ತಾ ಇದ್ರು? ನಾವು ಈ ಗೃಹಲಕ್ಷ್ಮಿ ಏನು ಇವತ್ತು ಆ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ ನೋಡಿ. ಆ 2,000 ರೂಪಾಯಿ ಕೊಡ್ತೀವಿ ಅಂದೇಳಿ ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಅಂದ್ರೆ 2,000 ರೂಪಾಯಿ ಕೊಡೋದು ಕಲಿಸಿದ್ರು. ಆ ಕಲಿಸಿದ ನಂತರ ಅವ್ರು ಏನು ಸರಿಯಾದಂತ ಸಮೀಕ್ಷೆ ಕೊಡ್ತಾ ಇಲ್ಲ. ಮತ್ತೆ ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಘೋಷಣೆ ಆಗ್ತದೆ ಅಂದ್ರೆಗಿನ ಅದನ್ನ ಹಾಕಬೇಕಂದ್ರೆ ಕಾಯ್ತಾ ಇದಾರೆ ಅವರು. ಅಂದ್ರೆ ಪರಿಸ್ಥಿತಿ ನೋಡಿ, ಚುನಾವಣೆಗಳು ಬಂದ್ರೆ ಸಾಕು ಅದನ್ನ ಹಾಕೋದು ಗೆಳೆಯೋದು. ಏನಂತ ಹೇಳಿದ್ರೆ ನೀವು ಜಮಾ ಮಾಡಿಕೊಂತ ಹೋಗ್ರಿ, ನಾವು ಎಲೆಕ್ಷನ್ ಟೈಮಲ್ಲಿ ಬಂದಂತ ಕಾಂಗ್ರೆಸ್ ವೋಟ್ ಹಾಕಂತ ಕೇಳ್ತೀವಿ, ಯಾಕಂದ್ರೆ 2,000 ರೂಪಾಯಿ ಕೊಟ್ಟಿವಲ್ಲ ಅಂತ ಹೇಳಿ ಹೇಳ್ತಾರ. ಆ ಹೇಳೋದ್ರ ಜೊತೆಲಿ ಆತ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಗೃಹಲಕ್ಷ್ಮಿ ಹಣ ನಾವು ಪ್ರತಿ ತಿಂಗಳು ಕೊಡುವಂತ ಅಮೌಂಟ್ ಕೊಟ್ಟಿಲ್ಲಪ್ಪ ಅಂತ ಹೇಳಿದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ. ಹೆಂಗೆ ಕಲೆಕ್ಷನ್ ಆಗುತ್ತೇನೋ, ಹೆಂಗ ಟ್ಯಾಕ್ಸ್ ಬರುತ್ತೇನೋ ಹಂಗಂಗ ರೊಕ್ಕ ಕಟ್ತೀವಿ ಅಂತಲ್ಲ. ಅದು ಆ ಮಾತು ಬೋಳಬೇಕಾಯ್ತಲ್ಲ ಅವರು. ಹೇಳಕ್ಕೆ ಅವ್ನು ರೆಡಿ ಇಲ್ಲ. ಇವಾಗ ಹೇಳ್ತಾನ ಪ್ರತಿ ತಿಂಗಳು ಬಂದಿದ್ದಂತ ಅಮೌಂಟ್ ನೀವು ಹೆಂಗೆ ಕಟ್ತೀರೋ ಹಂಗ ಕೊಡ್ತೀನಿ ಅಂತ ಹೇಳಿ ಮೊನ್ನೆ ಹೇಳಿಕೆ ಹಂಗೆ ಕೊಡ್ತಾನ. ಅದೇ ರೀತಿಯಲ್ಲಿ ಇವತ್ತು ಎಲ್ಲಾ ವಿಚಾರಗಳಲ್ಲಿ ಒಂದು ಅವರು ಮಾತಾಡುವಂತ ಟೈಮಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಏನು